ಹಾಂ ಬನ್ನಿ ಫ್ರೆಂಡ್ಸ್, ನಮ್ಮ ಕುಶಾಲ್ ಬರೋದು NS ಹೊಡ್ಸೋಣ. ಬ್ರೋ ಫ್ಯೂಲ್ ಕಮ್ಮಿ ಇದೆ, ಫ್ಯೂಲ್ ಹೋಗುತ್ತಾ ಮನೆವರೆಗೂ? ಸರಿ ನಡೀರಿ. NS ನನಗೇನು ಹೊಸ್ತಲ್ಲ. ನಾನು ಡ್ಯೂಕ್ ತಗೊಳ್ಳೋಕ್ಕಿಂತ ಮುಂಚೆ ಫಸ್ಟ್ NS ಇದೇ ಥರ ಗಾಡಿ ಇತ್ತು, ಬಟ್ ABS ಮಾಡಲ್ ಇತ್ತು. ಇದು ನಾನ್ ABS, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಆಗಲೇ ನಾವೆಲ್ಲ ಅನುಭವ ಆಗಿದೆ ವಿತೌಟ್ ABS ಹೆಂಗಿರುತ್ತೆ ಅಂತ. ಈ ಗಾಡಿ ಬಂದು BS4 ಮಾಡಲ್ಲು, BS3 ಬಂದು ಇನ್ನೂ ರಾ ಪವರ್ ಇದೆ. BS4ಗೆ ಸ್ವಲ್ಪ ಕಟ್ ಆಫ್ ಆಗಿದೆ. ಈ ಗಾಡಿ ರೆಡ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಲಾಂಗ್ ಏರ್ ಇರೋದಿದು. ನಮ್ಮ ಡ್ಯೂಕ್ ಆದರೆ ಸುಮ್ಮನೆ ಒಂದು ಸ್ವಲ್ಪ ಆ್ಯಕ್ಸಿಡೆಂಟ್ ಕೂಡ ರೆಡ್ ಕೊಡ್ಕೋತಾ ಇರೋದು ರೆಡ್ ಲೈನು. ಇದ್ರಲ್ಲಿ ಹಂಗಲ್ಲ ಗುರು, ಲಾಂಗ್ ಏರು. ಬಟ್ ಇದು ಎಂಜಾಯ್ ಮಾಡೋ ಸೂಪರ್ ಗಾಡಿ ಇದು. ಸಿಟಿಲಾಗಲಿ ಆಲ್ರೌಂಡರ್ ಒಂಥರ ಗಾಡಿ, ತುಂಬ ಹೆಸರು ಮಾಡಿದೆ NS. ಬಜಾಜಲ್ಲಿ ಪಲ್ಸರಲ್ಲಿ NS ಅಷ್ಟು ಹೆಸರು ಇನ್ಯಾವುದು ಮಾಡಿಲ್ಲ. ನಮ್ಮ KTM ಇಂಜಿನ್ನು ಬಜಾಜ್ ಅವರೇ ಮಾಡೋದು. ಬಟ್ ಏನು ಮಾಡ್ತಾರೆ KTM ಅವರು ಅಂದರೆ ಟಾರ್ಕ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಅದಕ್ಕೆ ಆ ಥರ ಪಿಕಪ್ಪು ನುಗ್ಗೋದದ್ದು KTM. ಬನ್ನಿ ಸ್ವಲ್ಪ ಪವರ್ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಅಪ್ಪ ಹೆವಿ ಓವಲ್ ಆಗುತ್ತೆ ಫ್ರೆಂಡ್ಸ್. ಇದು 140 ಹೋಯ್ತು. ನಂದು ಹಳೆ NS ಅದು BS4 ಇದ್ದಿದ್ದು, ಬಟ್ ABS ಇತ್ತು ಗಾಡಿ. ನೋಡಿ ABS ಇಲ್ಲ, ಇದೇ ಪ್ರಾಬ್ಲಮ್. ಹಂಗ ರನ್ನಿಂಗ್ ಬಂದು ಯೂಟ್ಯೂಬ್ ನೇಮ್ ಪ್ರಥಮ್ ಗೌಡ ಅಂತ. ಹಾಂ, ಹಾಯ್ ಹಾಯ್ ಹಾಯ್. ಸಾಕು. ನಾವು ಬೇಜಾರಿದ್ದಾಗ ಯಾರು ಯೂಟ್ಯೂಬರ್ಸು ಅಥವಾ ಯಾರು ಮೋಟರ್ ಹೊಡೋರು ಬೈಕರ್ಸ್ ಯಾರು ಬಂದರೆ ಫುಲ್ಲು ಖುಷು. ಹಂಗೆ ಗುರು ಸ್ಟಾರ್ಟ್ ಆಗೋದು ಡ್ರೀಮು ಬೈಕ್ ಮೇಲೆ. ಇವಾಗ ಹಿಂಗೆ ಬಂದು ಬೇರೆಯವ್ರ ಹತ್ರ ಯೂಟ್ಯೂಬರ್ಸ್ ಹತ್ರ ಮಾತಾಡ್ತಾರೆ, ನೆಕ್ಸ್ಟ್ ಅವರು ಯೂಟ್ಯೂಬರ್ ಆಗ್ತಾರೆ, ಅವರು ಒಳ್ಳೆ ಗಾಡಿ ತಗೋತಾರೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ. ಹಂಗೆ ಕಂಟಿನ್ಯೂ ಆಗ್ತಾ ಇರಬೇಕು. ನೋಡಿ RPM ಹೆಂಗೆ ಹುಡ್ಕೋತೈತೆ. ಗುರು ಪರವಾಗಿಲ್ಲ ಗುರು, 5th ಗೇರಲ್ಲಿ 140 ಹೋಗುತ್ತೆ. ಇನ್ನೂ 1 ಗೇರ್ ಬಾಕಿ ಇದೆ. ನನ್ನ ಪ್ರಕಾರ 150 ಹೋಗುತ್ತೆ ಅನ್ಸುತ್ತೆ ಇದೂ. ಬ್ರೋ
ಟಾಪ್ ಸ್ಪೀಡ್ ಎಷ್ಟಾಗಿದ್ದೀರಾ? ಟಾಪ್ ಸ್ಪೀಡ್ ಎಷ್ಟಾಗಿದ್ದೀರಾ? ಹಾಂ 140 ಹೋಯ್ತು. ಬರೀ ಡೌಗಳು ಓಡೋದಲ್ಲ ಬ್ರೋ, ನೀವು ವೆಯ್ಟ್ ಇದ್ದೀರಾ ಅಲ್ವಾ? ಎಷ್ಟು ವೆಯ್ಟ್ ನಿಮ್ಮದು? ಹಾಂ 80 ಇದ್ದೀರಾ? ನಾನು 60 ಇದ್ದೀನಿ. 20 kg ಕಮ್ಮಿ, 20 ಸ್ಪೀಡ್ ಜಾಸ್ತಿ ಹೋಗೈತೆ. ಹಾಂ ಬಟ್ ವಾಬಲ್ ತುಂಬ ಆಗುತ್ತೆ, ತುಂಬ ವಾಬಲ್ ಆಗುತ್ತೆ. ಇದು ಅಲಾಡ್ತಾ ಇದೆ ಬ್ರೋ. ಹೌದೌದು. ಯಪ್ಪ, ಈ ಗಾಡಿ ಸ್ವಲ್ಪ ಹಿಂದೆ ಬ್ರೇಕಿಂಗ್ ಮಾಡಬೇಕು, ನೀಟಾಗಿ ಜಡ್ಜ್ ಮಾಡಿ ಬ್ರೇಕಿಂಗ್ ಮಾಡಬೇಕು. ಯಾಕಂದ್ರೆ ABS ಇಲ್ಲ, ಮತ್ತೆ ಗಾಡಿ ತುಂಬ ವಾಬಲ್ ಆಗ್ತಿದೆ. ಬ್ರೇಕಿಂಗ್ ಒಂದು ಕರೆಕ್ಟಾಗಿ ಇದ್ದಿದ್ರೆ ಗಾಡಿ ಒಳ್ಳೆ ಆಟ ಆಡೋಕೆ ಮಜಾ ಮಾತ್ರ. ಸೊ ನಂಗೆ ಕ್ವಿಕ್ ಶೂಟರ್ ಐತೆ ಅಂದರೆ ಯಾವಾಗಲೂ ವಿತೌಟ್ ಕ್ಲಚ್ ಯೂಸ್ ಮಾಡ್ತಾ ಇದ್ದೀನಿ. ಡ್ಯೂಕಲ್ಲಿ ಯೂಸ್ ಮಾಡಿ ಅಭ್ಯಾಸ ಆಗ್ಬಿಟ್ಟು. ನಮ್ಮ ಕುಶಾಲ್ ಬ್ರೋ ಅವ್ರು ನುಗ್ಸ್ತವ್ರೆ ಗಾಡಿನ. ಬನ್ನಿ ಸ್ವಲ್ಪ ಕ್ಯಾಚ್ ಮಾಡೋಕೆ ಟ್ರೈ ಮಾಡೋಣ. ಗುರು ಹೆವಿ ಓಪಲ್ ಆಗುತ್ತೆ ಗುರು, ತಮಾಷೆನೇ ಅಲ್ಲ, ಹೆವಿ ಓಪಲ್ ಆಗುತ್ತೆ. 135 ಮೇಲೆ ಹೋದ್ರೆ ಫುಲ್ಲು ವಾಬ್ಲಿಂಗು. ಕಂಟ್ರೋಲ್ ಮಾಡ್ಕೊಂಡು ಫುಲ್ಲು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು ರೋಡ್ಗೆ ಟೈರ್ನ, ಆದ್ರೂ ತುಂಬ ಓಪಲ್ ಆಗ್ತಾ ಇದೆ. ಓ ನಮ್ಮ ಕುಶಾಲ್ ಬ್ರೋ ಅವ್ರು ನುಗ್ಸ್ತವ್ರೆ. ಬನ್ನಿ ನಾವು ಹೋಗೋಣ ಸ್ವಲ್ಪ. NS ಮತ್ತು MT ಡ್ರೈವ್ ರೇಸ್ ಮಾಡಿದ್ರೆ NS ಗಿರೋದು ನನ್ನ ಪ್ರಕಾರ. ಯಾಕಂದರೆ ಪವರ್ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಆರಾಮಾಗಿ 150 ಹೋಗುತ್ತೆ ಖಾಲಿ ನೀಟಾಗಿ ಸ್ಟ್ರೆಚ್ ಸಿಕ್ಕಿದ್ರೆ. ನೋಡಿ ಇದನ್ನೇ ಹೇಳಿದ್ದು, ABS ಇಲ್ಲ, ಇಂಜಿನ್ ಬ್ರೇಕಿಂಗ್ ಮಾಡಬೇಕಿಂತ ಕಡೆ ಎಲ್ಲ. ಯಾರು ಗುರು ಇವನು? ಇಂಡಿಕೇಟರ್ ಹಾಕಲ್ಲ ಏನಿಲ್ಲ, ಹಂಗೆ ಹೇಳ್ದು ಬಿಡ್ತಾರೆ. ಏನ್ ಬ್ರೋ ಅಪ್ಪ, ನಾನೇ ಗಾಬರಿ ಆಗೋದೆ. ನಂಗೆ ಹೋಗ್ತವ್ರೆ. ಅಯ್ಯಪ್ಪ, ನೋಡಿದ್ರೆ ಹೆಂಗೋದ್ರು ಎಷ್ಟೋ ನರಲ್ಲಿ ಮತ್ತೆ ನರಲ್ಲಿ. ನಮಗೂ ಒಂದಲ್ಲ ಒಂದು ದಿನ ಒಂದು ಟೈಮ್ ಬರುತ್ತೆ ಫ್ರೆಂಡ್ಸ್, ನಾವು ತಗೊಂತೀವಿ. ಇವತ್ತು ಡ್ಯೂಕು NS ಎಲ್ಲ ಇಟ್ಟಿರೋರು ನೆಕ್ಸ್ಟ್ ಸೂಪರ್ ಬೈಕ್ ತಗೊಳಕ್ಕಾಗಲ್ವಾ? ಏನ್ ಬ್ರೋ ಆ ಥರ ಹೋಗ್ತವ್ರೆ, ಸೂಪರಾಗಿ ಹೋಗ್ತವ್ರೆ ಅವರು. ಆ ಗಾಡಿ ಕಂಟ್ರೋಲ್ ಹಂಗೆ ಇರುತ್ತೆ. ಬನ್ನಿ ಏನ್ ಬ್ರೋ ಅದು? ನಾನೇ ಗಾಬರಿ ಹೋಗೋದೆ ಪುಟ್ಟರ್ ಹೋದಾಗ. ಸೌಂಡ್ ನೋಡೋದು ಹೆಂಗಿತ್ತದು, ಕ್ರೇಜಿ ಸೌಂಡು. ಸೈಕ್ ಅಲ್ವಾ ಬ್ರೋ? ಹೇಳ್ತಾ ಇಲ್ವಾ, ನಾನು ಗಾಬರಿನೇ ಆಗೋದೆ ಪಕ್ಕದಲ್ಲಿ. ಆ ಥರ ಹೋದ್ರು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಬೆಳಗ್ಗೆಯಿಂದ ಅನ್ಕೊಂತಿದ್ದೆ ಎಲ್ಲಪ್ಪ ಒಂದೇ ಒಂದು ಸೂಪರ್ ಬೇಗ ಫ್ಲೈ ಬೇಕ್ ಹೊಳ್ಳಿಲ್ಲ. ಬೆಳಗ್ಗೆನೆ ಬಂದಿದ್ದೀನಿ ಹೈವೇಗೆ ಅಂತ. ಮನೆಗೆ ಹೋಗ್ಬೇಕಾದ್ರೆ ಮಸ್ತಾಗಿ ಫ್ಲೈ ಬೇಕ್ ಕೊಟ್ರು ಬಿಡಿ. ಏನೋ ಒಂಥರ ಸುಖ ಸೂಪರ್ ಬೈಕ್ ಹೇಳ್ದು ಫ್ಲೈ ಬೈಕ್ ಹೇಳ್ಬಿಟ್ರೆ, ಅದು ವಿತ್ ಎಕ್ಸಾಸ್ಟು. ಆ ಇನ್ಲೈನ್ 4 ಸಿಂಪನಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ನಮ್ಮ ಬೈಕರ್ಸ್ಗೆಲ್ಲ ಏನಂದ್ರೆ,
ಮೇಯ್ನ್ ಒಂದೇ ಇಂಟೆನ್ಷನ್, ಅವ್ರು ಕೆಲಸ ಮಾಡ್ತಾರೋ ಇಲ್ವೋ. ಈಗ ಸೂಪರ್ ಬೈಕ್ ತಗೋಬೇಕು ಅಥವಾ ಸೂಪರ್ ಕಾರ್ಸ್ ತಗೋಬೇಕು ಅಂತ ಏನಾದ್ರು ತಲೆ ಕುತ್ಕೊಂಡ್ರೆ ಕಷ್ಟಪಟ್ಟವ್ರು ಕೆಲಸ ಮಾಡೋರು ದುಡ್ಡು ತಗೊಂತಾರೆ. ಅದನ್ನೇ ಹೇಳೋದು ಒಬ್ಬ ಬೈಕರ್ಗಿರೋ ಬೈಕಿಂಗ್ ಫ್ರೀಕ್ ಅಂತ. ರೈಟಾ? ಹಾಂ ನಡೀರಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೇನು ಮನೆ ಬಂತು, ಹೋಗ್ಬಿಟ್ಟು ಮಲ್ಕೊಳ್ಳೋದೆ.